ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 236ನೆಯ ತಿರುನಾಮ ಅನಿಲಃ. ಇಂದಿನ ಕತೆ ಶ್ರೀ ಹನುಮಂತನ ಬಾಲ್ಯದಲ್ಲಿ ನಡೆದ ಒಂದು ಅದ್ಭುತ ಘಟನೆ. ಒಂದು ದಿನ ಅಂಜನಾದೇವಿ ಪುಟ್ಟ ಆಂಜನೇಯನನ್ನು ತೊಟ್ಟಿಲಿನಲ್ಲಿ ಮಲಗಿಸಿ ಹಣ್ಣುಗಳನ್ನು ತರಲು ಹೋದಳು. ಆಕಾಶದ ಕಡೆ ನೋಡಿದಾಗ ಆಂಜನೇಯನಿಗೆ ಕೆಂಪಗೆ ಹೊಳೆಯುತ್ತಿದ್ದ ಸೂರ್ಯ ಹಣ್ಣಿನಂತೆ ಕಂಡನು. ಒಂದೇ ಜಿಗಿತದಲ್ಲಿ ಸೂರ್ಯನನ್ನು ಹಿಡಿಯಲು ಆಕಾಶಕ್ಕೆ ಹಾರಿದನು. ವಾಯುದೇವರ ಮಗ ಬರುತ್ತಿರುವುದನ್ನು ಕಂಡ ಸೂರ್ಯದೇವ ತನ್ನ ಶಾಖವನ್ನು ಕಡಿಮೆ ಮಾಡಿ ತಂಪಾದ ಕಿರಣಗಳನ್ನು ಬೀರಿದನು. ಆ ದಿನ ಸೂರ್ಯಗ್ರಹಣವಿದ್ದಿದ್ದರಿಂದ ಗ್ರಹಣ ಹಿಡಿಯಲು ಬಂದ ರಾಹು ಪುಟ್ಟ ಮಗು ಸೂರ್ಯನನ್ನೇ ಕಚ್ಚುತ್ತಿರುವುದನ್ನು ಕಂಡು ಹೆದರಿ ಇಂದ್ರನ ಹತ್ತಿರ ಓಡಿದನು. ಇಂದ್ರನು ಐರಾವತವನ್ನೇರಿ ಬಂದಾಗ ಆಂಜನೇಯ ಐರಾವತವನ್ನು ಆಟದ ಗೊಂಬೆ ಅಂದುಕೊಂಡು ಅದರ ಮೇಲೆ ಹಾರಿದನು. ಇದರಿಂದ ಹೆದರಿದ ಐರಾವತ ಗಾಬರಿಯಿಂದ ಕಿರುಚಿತು. ಕೋಪಗೊಂಡ ಇಂದ್ರ ತನ್ನ ವಜ್ರಾಯುಧದಿಂದ ಆಂಜನೇಯನ ಗಲ್ಲಕ್ಕೆ ಬಲವಾಗಿ ಹೊಡೆದ. ಆ ಹೊಡೆತಕ್ಕೆ ಪ್ರಜ್ಞೆ ತಪ್ಪಿದ ಆ ಪುಟ್ಟ ಮಗು ಆಕಾಶದಿಂದ ಉದಯಾದ್ರಿ ಪರ್ವತದ ಮೇಲೆ ಬಿತ್ತು. ಹೀಗೆ ಗಲ್ಲ ಊದಿಕೊಂಡಿದ್ದರಿಂದ ಅವನಿಗೆ ಹನುಮಾನ್ ಎಂಬ ಹೆಸರು ಬಂತು. ಏಕೆಂದರೆ ಸಂಸ್ಕೃತದಲ್ಲಿ ಹನು ಎಂದರೆ ದವಡೆ ಅಥವಾ ಗಲ್ಲ ಎಂದು ಅರ್ಥ. ಈ ವಿಷಯ ತಿಳಿದ ವಾಯುದೇವ ತಕ್ಷಣ ಓಡೋಡಿ ಬಂದು ತನ್ನ ಮಗನನ್ನು ಎತ್ತಿಕೊಂಡು ಒಂದು ಗುಹೆಯೊಳಗೆ ಹೋದ. ಯಾವುದೇ ತಪ್ಪಿಲ್ಲದ ತನ್ನ ಪುಟ್ಟ ಮಗುವಿಗೆ ನೋವುಂಟು ಮಾಡಿದ್ದಕ್ಕೆ ಇಂದ್ರನಿಗೆ ಪಾಠ ಕಲಿಸಬೇಕೆಂದು ನಿರ್ಧರಿಸಿ ಗಾಳಿಯ ಚಲನೆಯನ್ನೇ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟ. ಇದರಿಂದ ಇಡೀ ಬ್ರಹ್ಮಾಂಡದ ಸಕಲ ಜೀವಿಗಳು ಮತ್ತು ದೇವತೆಗಳು ಉಸಿರಾಡಕ್ಕೆ ಆಗದೆ ಉಸಿರುಗಟ್ಟಲು ಶುರು ಮಾಡಿದರು. ದೇವತೆಗಳೆಲ್ಲ ಬ್ರಹ್ಮದೇವರ ಬಳಿ ಹೋದಾಗ ಬ್ರಹ್ಮದೇವರು ಎಲ್ಲರನ್ನೂ ಉದಯಾದ್ರಿ ಪರ್ವತಕ್ಕೆ ಕರೆದುಕೊಂಡು ವಾಯುದೇವರ ಬಳಿ ಕ್ಷಮೆ ಕೇಳಿದರು. ನಂತರ ಹನುಮಂತನಿಗೆ ಅಪಾರ ವರಗಳನ್ನು ನೀಡಿದರು. ಇಂದ್ರನು ನನ್ನ ವಜ್ರಾಯುಧದಿಂದ ಹನುಮಂತನಿಗೆ ಯಾವತ್ತೂ ಹಾನಿಯಾಗಲ್ಲ ಎಂದನು. ಬ್ರಹ್ಮದೇವರು ನನ್ನ ಬ್ರಹ್ಮಾಸ್ತ್ರವು ನಿನ್ನನ್ನು ಬಂಧಿಸುವುದಿಲ್ಲ, ನೀನು ಚಿರಂಜೀವಿಯಾಗು ಎಂದು ಆಶೀರ್ವದಿಸಿದರು. ವಾಯುದೇವ ಶಾಂತನಾಗಿ ಗಾಳಿಯನ್ನು ಮತ್ತೆ ಹರಿಯಲು ಬಿಟ್ಟಾಗ ಎಲ್ಲರೂ ಸಹಜವಾಗಿ ಉಸಿರಾಡಿದರು. ಆಗ ಬ್ರಹ್ಮದೇವರು ಇಂದ್ರನಿಗೆ ಎಲ್ಲರೂ ಉಸಿರುಗಟ್ಟೋಕ್ಕೆ ನಿಜವಾದ ಕಾರಣ ಏನು ಎಂದು ಅರ್ಥವಾಯಿತಾ ಎಂದು ಕೇಳಿದರು. ಇಂದ್ರ ತಲೆ ತಗ್ಗಿಸಿ, ಹೌದು, ನಾನು ವಾಯುದೇವರ ಮಗನಿಗೆ ನೋವು ಕೊಟ್ಟಿದ್ದಕ್ಕೆ ವಾಯುದೇವ ಕೋಪಗೊಂಡರು ಎಂದನು. ಅದಕ್ಕೆ ಬ್ರಹ್ಮದೇವರು, ಅಷ್ಟೇ ಅಲ್ಲ, ಇದರ ಹಿಂದೆ ಇನ್ನೊಂದು ಆಳವಾದ ಸತ್ಯವಿದೆ ಎಂದು ಹೇಳಿ ಛಾಂದೋಗ್ಯ ಉಪನಿಷತ್ತಿನ ಈ ವಾಕ್ಯವನ್ನು ನೆನಪಿಸಿದರು. ಸರ್ವಾಣಿ ಹವಾ ಇಮಾನಿ ಭೂತಾನಿ ಪ್ರಾಣಮೇವಾಭಿಸಂವಿಶಂತಿ. ಅಂದರೆ ಸಕಲ ಜೀವಿಗಳು ಪ್ರಳಯ ಕಾಲದಲ್ಲಿ ಪ್ರಾಣದಲ್ಲಿ ಲೀನವಾಗುತ್ತವೆ ಮತ್ತು ಸೃಷ್ಟಿಯ ಸಮಯದಲ್ಲಿ ಅದೇ ಪ್ರಾಣದಿಂದ ಮತ್ತೆ ಪ್ರಕಟವಾಗುತ್ತವೆ. ಬ್ರಹ್ಮದೇವರು ಮುಂದುವರಿಸುತ್ತಾ, ಈ ಉಪನಿಷತ್ತು ಹೇಳುವ ಪ್ರಾಣ ಸ್ವತಃ ಶ್ರೀಮನ್ನಾರಾಯಣನೇ. ಅವರೇ ವಾಯುದೇವರೊಳಗೆ ಅಂತರ್ಯಾಮಿಯಾಗಿ ನೆಲೆಸಿದ್ದಾರೆ. ಮುಂದೆ ಶ್ರೀರಾಮಾವತಾರದಲ್ಲಿ ಈ ಹನುಮಂತನೇ ರಾಮನ ಶ್ರೇಷ್ಠ ಭಕ್ತನಾಗುತ್ತಾನೆ. ಆದ್ದರಿಂದ ನೀನು ಹನುಮಂತನಿಗೆ ನೋವು ಕೊಟ್ಟಾಗ ಜಗತ್ತಿನ ಪ್ರಾಣಸ್ವರೂಪಿಯಾದ ಶ್ರೀಮನ್ನಾರಾಯಣನನ್ನೇ ನೋಯಿಸಿದೆ. ಅನಿಲಃ ಎಂಬ ತಿರುನಾಮದ ಅರ್ಥ ಸಕಲ ಜೀವಿಗಳಿಗೂ ಉಸಿರನ್ನು ನೀಡುವವನು ಎಂದು. ಇಂದಿನ ತಿರುನಾಮಕ್ಕೆ ಸಂಬಂಧಿಸಿದ ಪುರುಷ ಸೂಕ್ತದ ಮಂತ್ರ: ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ನಾವು ಪ್ರತಿದಿನ ಅನಿಲಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಆರೋಗ್ಯಕರ ಪ್ರಾಣಶಕ್ತಿ ನೀಡುತ್ತಾನೆ ಮತ್ತು ಮನಸ್ಸಿನ ಆತಂಕಗಳನ್ನು ದೂರ ಮಾಡಿ ನೆಮ್ಮದಿಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.